ನಮಸ್ಕಾರಪ್ಪ ಎಲ್ಲಾರ್ಗ. ಬೆಳಿಗ್ಗೆನ ಹೊಟ್ಟೆ ನೋತೈತ್ರಿ. ಯಾಕಂತ ಹೇಳಿದ್ರೆ ಹೊಲ್ದಾಗ ಕೇಬಲ್ ಹಟ್ಕೊಂಡ್ ಹೊಂಟಾರ ಅಂತೇಳಿ ಓಣ್ಯಾಗ ಒಂದು ಚುರುಕಿದ್ದ ನಾಯಿ ತೊಗೊಂಬಂದ್ ಒಂದ್ 6 ತಿಂಗಳು ಸಾಕ್ಯವ್ರಿ. ಗದಿ ಮಠ ಬಂದೈತ್ ನಾಯಿ. ಮುಂಜಾನೆ ಬಂದ್ ನೋಡ್ತೀವಿ, ನಾಯಿನೂ ತಗೊಂಡೋಗ್ಯಾರ. ಆ ನಾಯಿದು ಪ್ಲೇಟ್ ಉಣ್ಣದ ಅದನ್ನೂ ಹೊತ್ಕೊಂಡ್ ಹೋಗ್ಯಾರ. ಇಲ್ಲಿ ಅಣ್ಣಾರ ಅದಾರಲ್ರಿ ಇವ್ರು ಪಾಪ ಕಮ್ಮಿ ರೇಟ್ ಮಾಡಿ ಬಸ್ ಸ್ಟ್ಯಾಂಡ್ ಕಡೆ ಚಪ್ಪಲ್ ತಗೊಂಡಿದ್ರು ಒಂದ್ ಜೊತೆ. ಅವ್ರು ಬಿಟ್ಟಾರ ಕಾಲ ಕೆರ ಇಲ್ಲ ಅವ್ರು ನೋಡ್ರಿ. ಆ ಬೂರಿನ ಕಟ್ಟಿ ಕಡೆ ಬಿಟ್ಟಾರ, ಆ ಚಪ್ಪಲು ತಗೊಂಡೋಗ್ಯಾರ. ಇನ್ನೊಂದ್ 3-4 ದಿನದಾಗ ಅವ ಹರಿತಿದ್ದು. ಇಲ್ಲಿ ಸುತ್ತಲೂ ಕರೆಂಟ್ ಯಾರು ಬರಬಾರ್ದು ಅಂತೇಳಿ ಕರೆಂಟ್ ಹಾಕ್ಸಿವ್ರಿ ಹೊಲಕ್ಕೆ. ಆದ್ರೂ ಬಂದಾರ ಲಪಾಟಿ ಗಿಪಾಟಿ ಒಳಗೆ ಕರೆಂಟ್ ಏನಾರ ಹೆಚ್ಚು ಸತ್ತಿಗಿತ್ತರ ಅಂದ್ರೆ ನಾವ್ ಎಲ್ಲಿಂದ ಕೊಡೋಣ ಹೇಳ್ರಿ. ಕಳುವು ಮಾಡ್ತಾರ ಹೆಂಗ್ ಬಂದಾರ ಅಂತೇಳಿ ನಮ್ಗೆ ಏನ ಹೆಗ್ನ ಬರ್ತಾವಲ್ಲ ದಿನ್ಯಾಗ ಹಂಗ ಬಂದಾರ. ಇಲ್ಲಿ ಕೇಳಿದ್ರೆ ನಾವು ಒಂದ್ 50-60 ರೂಪಾಯಿ ಫೋನ್ ಪೇ ಮಾಡ್ತೀವಿ. ಯಾಕೆ ಹಟ್ಕೊಂಡು ಹೊಂಟಾರ ಜನ? ಮೊದ್ಲ ನಮ್ಮ ಪರಿಸ್ಥಿತಿ ನಮ್ಗ ತಿಳಿವಲ್ದಾಗೈತಿ. ಫೋನ್ ಪೇ ವರ್ಕ್ ಆಗೋದು. ಪರಿಸ್ಥಿತಿ ಹೆಂಗಾಗೈತಂದ್ರ ನಮ್ಮ ಗಾಡಿಗೆ ಯಾವ ಚಾವಿ ಹಾಕಿದ್ರು ಹತ್ತಾಗತ್ತಾವ ಗಾಡಿ. ಹಿಂಗಾಗೈತಿ. ಅದ್ರಾಗ ಮತ್ತಿದ ಅಲ್ಲ ಅನ್ನಾಗತ್ತೀವಿ. ಅಣ್ಣಾರ ಹೇಳ್ರಿ, ಯಾರು ಇದಾರ ತಂದು ಕೊಡೋಣ. ಯಾರು ಇದಾರ ದಯವಿಟ್ಟು ನಮ್ ಚಪ್ಪಲಿನ ತಗೊಂಬಂದ್ ಕೊಡ್ರಿ. ಬಸ್ ಸ್ಟ್ಯಾಂಡ್ ಕಡೆ ಇರೋ ತಗೊಂಡ್ ಚಪ್ಪಲಿನ ದಯವಿಟ್ಟು ಎಲ್ಲಾರು ಚಪ್ಪಲಿ ಹೊಳ್ ತಂದ್ ಕೊಡ್ರಿ. ಯಾರು ಇದರಿದ್ರ ದಯವಿಟ್ಟು ತಂದು ಕೊಡ್ರಿಪ್ಪ. ಅದ್ರ ಮೇಲೆ ಸಮಾಧಾನ ಮಾಡೇವಿ ನಾವು. ಅದ್ರ ಮೇಲೆ ರೇಡಿಯಂ ಹಾಕ್ಸೇವ್ರಿ. ಕೆಂಪು ಕಲರ್ ಇಂದ ಸ್ವಲ್ಪ ಪಿಂಕ್ ಕಲರ್ ಇಂದ ರೇಡಿಯಂ ಹಾಕ್ಸೇವಿ. ತಂದು ಕೊಡ್ರಿ. ನಿಮ್ಗೆ ಏನು ಕಾಣಿಕೆ ಕೊಡ್ಬೇಕು ನಾವು ಕೊಡ್ತೇವಿ. ನಮಸ್ಕಾರಗಳು. ಕಂಗ್ರಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ನಡೀರಿ ಎಲ್ಲ